Hello guys, welcome back to my YouTube channel. ಸೊ ಪುಲ್ಯ ಕಾಂಡೆ ಉಂಟಲ್ಲ, ಅಲ್ರಾಮ್ ಇಟ್ಟಿದೆ 4:15, ಆದರೆ ಎದ್ದದ್ದು ಮಾತ್ರ ಕಮ್ಮಿ 6 ಆಗಿದೆ. ಇವತ್ತು ಕಷಾಯ ಕುಡಿಲಿಕ್ಕೆ ಉಂಟಲ್ಲ, ಹಾಗೆ ನಾವೀಗ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ, ಕಾರಿಂಜೆಗೆ. ನಾನು ಫಸ್ಟ್ ಟೈಮ್ ಹೋಗೋದು ಕಾರಿಂಜೆ ಟೆಂಪಲಿಗೆ. ಸೊ ಬೇಗ ಎದ್ದು ಹೋಗುವಂಥದ್ದು, ಮತ್ತು ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ. ನೋಡಿದರೆ ಎದ್ದೆಲ್ಲ ಈಗ ಎದ್ದು ನಂದು ಆಯ್ತು, ರೆಡಿಯಾಗಿ ತಲೆ ಕಟ್ಲಿಕ್ಕೆ ಉಂಟು. ಅವರೀಗ ಹೋಗಿದ್ದಾರೆ. ಕಷಾಯ ಆರೆಂಜ್ ಪೇರು ಬರ್ಲಕ್ಕ ಬರ್ಪೇರು ಎಲ್ಲ ದೀಲ ಸೋರು Pura Curi pun. ನೀರು ಹಾಕಂದೆ ಬಾಟ್ಲಿ. ಸೊ ಗಾಯ್ಸ್, ನಾವು ಟೆಂಪಲ್ಗೆ ಹೋಗ್ಲಿಕ್ಕೆ ರೆಡಿ ಆದ್ವಿ. ಅಲ್ಲಿ ಬಸ್ ಬಂದ್ರೆ ಅಮ್ಮ ಕೊಡೆ ತರ್ತಿದ್ದಾರೆ. ಪಾಲೆಯ ಕೆತ್ತೆಯ ಕಷಾಯ ಇತ್ತೆಲ್ಲ ಕೈ. ನೀವು ಕುಡಿದ್ರಾ? ನಂದಾಯ್ತು ಕುಡಿದು. ಸೊ ಗಾಯ್ಸ್, ಈಗ ಎಷ್ಟು ರಶ್ ಇರ್ತದೆ ಗೊತ್ತಿಲ್ಲ ನಮಗೆ. ನಾವು ಬೈಕಲ್ಲಿ ಹೋಗ್ತಿದ್ವಿ, ಬಟ್ ಬರ್ಸ ಬಂದರೆ ಮೀನಿ ಅದಕ್ಕೆ ಮತ್ತೆ ಬಂದದ್ದು ಕಾರಲ್ಲಿ. ಒಂದು 4 ಗಂಟೆಗೆ ಅಲ್ರಾಮ್ ಇಟ್ಟಿದ್ದೇವೆ ಬೇಗ ಹೋಗ್ಲಿಕ್ಕೆ ಅಂತ. ಎದ್ದದ್ದು ಮಾತ್ರ ಕಾಲು ಕಮ್ಮಿ 6ಕ್ಕೆ ಎದ್ದದ್ದು. ಕಾಲು ಕಮ್ಮಿ 6 ಅಂದರೆ 5:45. ಕಾಲು ಬಾಸಿ ಇಂಚೆ ಪಾರ್ನಾ? ನಾನು ಹೋಗಲಿಲ್ಲ ಗೈಸ್ ಕಾರಿಂಜೆ ಟೆಂಪಲಿಗೆ, ಫಸ್ಟ್ ಟೈಮ್ ಹೋಗ್ತಿರೋದು. ಇತ್ತ ಮಿನಿ ರಶ್ ಇತ್ತಂಡ. ವಾಟ್ ಟು ಡೂ, ವಾಟ್ ಟು ನಾಟ್ ಟು ಡೂ, ನೀ ನನ್ನ ಫ್ರೆಂಡು, ಆ ಫ್ರೆಂಡು ಅಂತ ಕಂಡನಿಡು. ನಮಸ್ತೆ ಎಲ್ರಿಗೂ. ಇವತ್ತು ನಾನುಂಟಲ್ಲ ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ, ಅದೇ ನಮ್ಮ ಕಾರಿಂಜೆ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಕ್ಕೆ. ಕಾರಿಂಜೆ ಅಂದರೆ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಬೆಟ್ಟ, ಪ್ರಕೃತಿ ಮತ್ತು ತೀರ್ಥ ಮತ್ತು ಪುರಾಣದ ಕಥೆಗಳನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಒಂದು ಸುಂದರ ಕ್ಷೇತ್ರ. ಕಾರಿಂಜ ಕ್ಷೇತ್ರಕ್ಕೆ ಉಂಟಲ್ಲ, ಪಾಂಡವರ ಕಾಲದಿಂದಲೂ ಸಂಬಂಧವಿದೆ ಎಂದು ಹೇಳ್ತಾರೆ ಜನ. ಪಾಂಡವರು ವನವಾಸದ ಸಮಯದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದಾರೆ ಅಂತ ನಂಬಿಕೆ ಇದೆ. ಈ ಬೆಟ್ಟಕ್ಕೆ ಉಂಟಲ್ಲ, ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿತ್ತಂತೆ, ಆದರೆ ಇಂದಿನ ಕಾಲದಲ್ಲಿ ಇದನ್ನು ಕಾರಿಂಜ ಬೆಟ್ಟ ಎಂದು ಕರೀತಾರಂತೆ. ಇಲ್ಲಿ ಇನ್ನೊಂದು ಮೇನ್ ಅಂತಂದರೆ, ಬೆಟ್ಟದ ಕೆಳಭಾಗದಲ್ಲಿ ಗದಾ ತೀರ್ಥ ಉಂಟಲ್ಲ, ಅದಕ್ಕೆ ಕೂಡ ಒಂದು ಸ್ಟೋರಿ ಉಂಟಂತೆ. ಪುರಾಣದ ಪ್ರಕಾರ ಉಂಟಲ್ಲ, ಪಾಂಡವರು ಇಲ್ಲಿದ್ದಾಗ ನೀರಿನ ಅವಶ್ಯಕತೆ ಉಂಟಾಯ್ತಂತೆ ಅವರಿಗೆ. ಆಗ ಭೀಮ ಗದೆಯಿಂದ ನೆಲವನ್ನು ಹೊಡೆದಾಗ ಅಲ್ಲಿ ನೀರು ಉಕ್ಕಿ ಬಂತು, ಒಂದು ತೀರ್ಥ ನಿರ್ಮಾಣವಾಯ್ತಂತೆ. ಅದಕ್ಕಾಗಿ ಇದಕ್ಕೆ ಹೆಸರು ಗದಾ ತೀರ್ಥ ಅಂತ ಹೇಳ್ತಾರಂತೆ. ಇದು ಉಂಟಲ್ಲ, ಶನಿ ದೋಷ ಪರಿಹಾರಕ್ಕೋಸ್ಕರ ಮಾಡುದಂತೆ. ಹೌದಾ? ಹೇಗೆ ಮಲ್ಪುನ ಶನಿಗ್ರಾಚಾರ ಪರಿಹಾರ ಅಂತ ನನ್ನ ಮೂಲ ಪೊತ್ತೋರು ಎನ್ನಾಗ ಅವಳು ಪೊತ್ತೋರು ಮತ್ತು ಗದಾ ತೀರ್ಥದಲ್ಲಿ ಎಲ್ಲ ಇದು ಮಾಡಿ ಮತ್ತೆ ಸ್ಟೆಪ್ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಅದು ಸ್ಟೆಪ್ ಹತ್ತುವಾಗ ಉಂಟಲ್ಲ ಎಂಥ ಚಂದ ಮಾರೆ, ಆಚೆ ಈಚೆ ನೋಡುವಾಗೆಲ್ಲ ಹಸಿರೇ. ನಮ್ಮ ಕಾರಿಂಜೇಶ್ವರ ಟೆಂಪಲಲ್ಲಿ ಉಂಟಲ್ಲ ವಿಶೇಷ ಜನ ಯಾರಂತ ಹೇಳಿ ಅಂತೆ, ನಮ್ಮ ಕೋತಿಗಳಾಯ್ತಾ. ಸ್ವಲ್ಪ ಬ್ಯಾಗೆಲ್ಲ ಹೋಗುವಾಗ ಜಾಗ್ರತೆಯಿಂದ ಇದ್ದರೆ ಆಯಿತು. ಮತ್ತೆಂತ ಗೊತ್ತುಂಟಾ, ಇಲ್ಲಿ ನಮ್ಮ ಕಾರಿಂಜೇಶ್ವರ ಟೆಂಪಲ್ ಎಷ್ಟು ಸ್ಟೆಪ್ಸ್ ಉಂಟು ಅಂತ ನಿಮಗೆ ಗೊತ್ತುಂಟಾ? ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡುವ. ಕಾರಿಂಜೇಶ್ವರ ಟೆಂಪಲಿಗೆ ನಾನು ಫಸ್ಟ್ ಟೈಮ್ ಬರೋದು, ಆದರೆ ನನಗೆ ಒಂಥರ ಖುಷಿ ಆಗ್ತಿತ್ತು. ಇಲ್ಲಿ ನೋಡಿ ಮೋಡ ಎಲ್ಲ ನೋಡಿ ಅಂತೆ, ಬೆಳಗ್ಗೆ ಬೇಗ ಹೋಗುವಾಗ ಹೀಗೆ ಮೋಡ ಎಲ್ಲ ಇತ್ತು. ನಿಮಗೆ ಉಂಟಲ್ಲ ಅವಕಾಶ ಸಿಕ್ಕಿದಾಗ ಉಂಟಲ್ಲ ಒಂದ್ಸತಿ ಕಾರಿಂಜೇಶ್ವರ ಕ್ಷೇತ್ರಕ್ಕೆ ಬನ್ನಿ. ಇಲ್ಲಿ ಇದ್ದು ಪ್ರಕೃತಿ ಮತ್ತು ದೇವರ ದರ್ಶನವನ್ನು ಪಡೆದುಕೊಳ್ಳಿ. ಫಸ್ಟ್ ಉಂಟಲ್ಲ ನಮಗೆ ಪಾರ್ವತಿ ದೇವಿ ಮತ್ತು ಗಣಪತಿ ದೇವರ ಸನ್ನಿಧಿ ಫಸ್ಟಿಗೆ ಸಿಗ್ತದೆ, ಮತ್ತು ಇನ್ನೊಂದ್ಸತಿ ಮೇಲೆ ಹೋಗುವಾಗ ನಮ್ಮ ದೇವಸ್ಥಾನ ಸಿಗುತ್ತೆ. ನೆಟ್ವರ್ಕ್ ಆಲ್ಮೋಸ್ಟ್ ಎಲ್ಲ ಭಕ್ತರಿದ್ದಾರಲ್ಲ, ಇವರಿಗೆ ಬಾಳೆಹನ್ನೆಲ್ಲ ಕೊಡ್ತಾ ಇದ್ರು. ಯಾರು ನೋಡಿ ಗಲಾಟೆ ಮಾಡೋದು. ಎಂತ ನನಗೆ ಉಂಟಲ್ಲ ಖುಷಿ ಆಯ್ತು ಅದು ಮೋಡ ನೋಡಿ, ಅಂತ ಒಂದು ಸ್ವರ್ಗದಲ್ಲಿದ್ದಾಗೆ ಉಂಟದು. ನೀವು ಕೂಡ ನೋಡಿ ಸ್ವಲ್ಪ. ನಾವಿಲ್ಲಿಗೆ ಬಂದು ಕಾರಿಂಜೇಶ್ವರ ಸ್ವಾಮಿಯ ದರ್ಶನ ಪಡೆದ್ವಿ. ನೀವು ಯಾವಾಗ ಬರ್ತೀರಾ? ಎಂತ ಮಾರ್ರೆ, ಆಚೆ ನೋಡಿದ್ರೆ ಮೋಡದಲ್ಲಿ ಬೆಟ್ಟನೇ ಕಾಣ್ತಿಲ್ಲ, ಈಚೆ ನೋಡಿದರೆ ಫುಲ್ಲು ಬೆಟ್ಟ. ಎಂತ ಸೂಪರ್ ಇತ್ತು, ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಸತ್ಯದ ಕಲ್ಲು ಎಂತನೋ ಉಂಟು. ಅದರ ಬಗ್ಗೆ ನನಗೆ ಸ್ಟೋರಿ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಹೇಳಿ ನೋಡುವ. ಹಾಗೆ ಮತ್ತು ದೇವರ ದರ್ಶನ ಎಲ್ಲ ಪಡೆದುಕೊಂಡು ಮತ್ತೆ ನಾವು ಕೆಳಗೆ ಬಂದ್ವಿ. ಕೆಳಗೆ ಅದೇ ವ್ಯೂ ಎಲ್ಲ ನೋಡ್ತಾ ಬಂದ್ವಿ. ಹಾಗೆ ಇವರಿದ್ದು ಫ್ರೆಂಡ್ ಕೂಡ ಇವರಿಗೆ ಸಿಕ್ಕಿದ್ರು, ಮಾತಾಡ್ತಿದ್ರು, ಫೋಟೋ ಎಲ್ಲ ತೆಗಿದ್ವಿ. ನೋಡಿ ಜನ ಎಲ್ಲ ನೋಡಿ ಹೋಗೋದು. ಮತ್ತು ನಾವು ಅದೇ ಅಲ್ಲಿಂದ ಬಂದ್ವಿ ಕೆಳಗಿಂದ ನೋಡಿ ಅಂತೆ ನಮ್ಮ ಗದಾ ತೀರ್ಥ ಕಾಣೋದು. ಜನ ನೋಡಿ ಪಿಜಿನ್ ಹಾಗೆ ಕಾಣ್ತದೆ. ಲಾಂಬು ಇದೆ, ಮಶ್ರೂಮ್, ದೊಡ್ಡ ಮಶ್ರೂಮ್. ಈಗ ಬರ್ತದೆ ಗೈಸ್ ಜೋರು. ಇಲ್ಲಿ ನೋಡಿ ಕೆರೆ ಕಾಣುದು ಕೆಳಗಿದ್ದು. ಈಗ ಮೋಡ ಬರ್ತದೆ ಜೋರು. ನಮಗೆ ಇನ್ನು ಕೆಳಗಿದೆ ಟೆಂಪಲ್ ಹೋಗ್ಲಿಕ್ಕೆ ಬಾಕಿ ಉಂಟು. ಫಸ್ಟ್ ಮೇಲೆ ಟೆಂಪಲ್ ಹೋಗಿ ಮತ್ತೆ ಕೆಳಗೆ ಹೋಗ್ಲಿಕ್ಕೆ ಅಂತೆ. ಸೊ ಈಗ ಕೆಳಗಿದ್ದು ಟೆಂಪಲ್ ಹೋಗ್ಲಿಕ್ಕೊಂಡಿದೆ ಅಂತ ಪೊಲೀಸ್ನವರೆಲ್ಲ ಬರ್ತಿದ್ದಾರೆ. ಮಂಗ ಅಲ್ಲಿ ಅದು ಕೆಳಗಿದ್ದು ಟೆಂಪಲ್ಗೆ ಈಗ ಹೋಗ್ಲಿಕ್ಕೆ ಇದ್ವಿ. ಕಾಣಿಸ್ತಿದೆ ಉಂಟಲ್ಲ ಎಷ್ಟು ಕೆಳಗೆ, ಆದರೆ ಬೇಗ ಹೋಗ್ಬೋದು. ಹಿರೇ ಕಡ್ಗದಾಯ್ತೆ. ಇಲ್ಲಿ ಒಂದು ಬಾಕಿದ ಕೂರು ಬಲ ಇವತ್ತಾಯ್ತು ನಮ್ಮದು ಟೆಂಪಲ್ ವಿಸಿಟ್. ಬಚ್ಚಿದ್ದು ನನಗೆ ಸ್ಟೆಪ್ಪು ನಡೆದು ಸೊ ಗಾಯ್ಸ್, ಈಗ ಮನೆಗೆ ಹೋಗಿ ಮತ್ತೆ ಗಂಜಿ ತಿನ್ಲಿಕ್ಕೆ ಉಂಟು, ಬಡ ಆಗ್ತಾ ಉಂಟು. ಅಲ್ಲಿಗೆ ಇವತ್ತಿದ್ದು ವ್ಲಾಗ್ ಎಂಡ್ ಆಗ್ತದೆ. ಬಾಯ್.